ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ MCOM ಫಸ್ಟ್ ಸೆಮಿಸ್ಟರ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ 2 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರ KUDQ ಉತ್ತರಗಳು ಏನನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪ್ ಲಿಂಕ್ನ ಕೊಟ್ಟಿರ್ತೇವೆ. ಸೊ ಯಾವುದಾದ್ರೂ ಒಂದು ಸಬ್ಜೆಕ್ಟ್ಗೆ ನೀವು ಜಾಯ್ನ್ ಆದರೆ ಉಳಿದಿದ್ದ ಸಬ್ಜೆಕ್ಟ್ಗಳು ಉಚಿತವಾಗಿರುತ್ತೆ. ಈ ವಿಡಿಯೋದಲ್ಲಿ ನಾವು 2 ಮಾರ್ಕ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ ಮತ್ತು ಆನ್ಸರ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇದು ಪಾರ್ಟ್ 1 ವಿಡಿಯೋ. ಇದರಲ್ಲಿ 25 ಪ್ರಶ್ನೆಗಳಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ 15 ಪ್ರಶ್ನೆಗಳಿರುತ್ತೆ. ಈ 40 ಪ್ರಶ್ನೆಯಲ್ಲಿ ಈ 40 ಕ್ವಶನ್ಸಲ್ಲಿನೇ ನಿಮಗೆ ಎಲ್ಲ ಕ್ವಶನ್ಸ್ಗಳು 2 ಮಾರ್ಕ್ಸ್ಗೆ ಪೇಪರ್ನಲ್ಲಿ ಬರುತ್ತೆ. ಮೊದಲನೇದ್ದು 2 ಮಾರ್ಕ್ಸ್ನಲ್ಲಿ ಕ್ವಶನ್ನು, ಹೂ ಈಸ್ ಮಾರ್ಕೆಟರ್? A marketer is a professional responsible for identifying consumer needs, developing strategies to promote products or services, and driving sales for an organization. So marketer ಅಂದರೆ ಬೇರೆ ಯಾರು ಅಲ್ಲ, ಸೇಲ್ಸ್ಮನ್. ಯಾವ ವ್ಯಕ್ತಿ ರೆಸ್ಪಾನ್ಸಿಬಲ್ ಆಗಿರ್ತಾನೆ, ಕಸ್ಟಮರ್ಸ್ನ ಹುಡುಕಿ ಅವರ ಅವಶ್ಯಕತೆಗೆ ತಕ್ಕಂತೆ ಸರಕುಗಳನ್ನು ಮಾರಾಟ ಮಾಡುವಂತಹ, ಅವರು ಆ ವಸ್ತುಗಳನ್ನ ಖರೀದಿ ಮಾಡುವ ಹಾಗೆ ಪ್ರಚೋದಿಸುವಂತಹ, ಅದು ವಸ್ತುನೇ ಆಗಿರ್ಬೋದು, ಸರಕು ಆಗಿರ್ಬೋದು, ಸೇವೆನೇ ಆಗಿರ್ಬೋದು. ಸೊ ಅವುಗಳನ್ನು ಕಂಪನಿಯ ಪರವಾಗಿ ಮಾರಾಟ ಮಾಡುವಂಥ, ಸಂಸ್ಥೆ ಪರವಾಗಿ ಮಾರಾಟ ಮಾಡುವಂಥ ವ್ಯಕ್ತಿಯೇ ಮಾರ್ಕೆಟರ್. ವಾಟ್ ಈಸ್ ಮಾರ್ಕೆಟ್? A market is a medium mechanism of a physical or virtual site where buyers and sellers connected to exchange goods or services. ಮಾರ್ಕೆಟ್ ಅಂದರೆ ಏನು ಅಂತ ಪ್ರಶ್ನೆ. ಮಾರುಕಟ್ಟೆ ಎಂದರೇನು? ಸೊ ಮಾರ್ಕೆಟ್ ಅಂದರೆ ಭೌತಿಕವಾಗಿ ಅಥವಾ ಅಭೌತಿಕವಾಗಿ ಮಾರುವವರು ಮತ್ತು ಕೊಳ್ಳುವವರು ಪರಸ್ಪರ ಸೇರುವಂತಹ ಸ್ಥಳ. ಅದು ನೇರವಾಗಿರ್ಬೋದು, ಪರೋಕ್ಷವಾಗಿರ್ಬೋದು. ಅಂದರೆ ನೇರವಾಗಿ ಅಂದರೆ ಸ್ಥಳಕ್ಕೆ ಹೋಗಿ ಭೇಟಿಯಾಗಿರ್ಬೋದು, ಪರೋಕ್ಷವಾಗಿ ಅಂತಂದರೆ ಇಂಡೈರೆಕ್ಟಾಗಿ ಆನ್ಲೈನ್ ಮೂಲಕ ಇರ್ಬೋದು. ಸೊ ಸರಕು ಸೇವೆಗಳನ್ನ ಮಾರಾಟ ಮಾಡುವಂಥ ಸ್ಥಳವೇ ಮಾರುಕಟ್ಟೆ. ಥರ್ಡ್ ಪ್ರಶ್ನೆ, ವಾಟ್ ಈಸ್ ಮಾರ್ಕೆಟಿಂಗ್? ಮಾರಾಟ ಪ್ರಕ್ರಿಯೆ ಎಂದರೇನು? Marketing is the comprehensive process of identifying customer needs, creating value, and communicating that value to attract, engage, and retain customers, ultimately facilitating an exchange to satisfy those needs. ಸೊ ಮಾರಾಟ ಪ್ರಕ್ರಿಯೆದು ಒಂದು ರೀತಿಯಾದಂತಹ ಗ್ರಾಹಕರನ್ನು ಹುಡುಕುವಂಥ, ಅವರಿಗೆ ಅವರ ಅವಶ್ಯಕತೆಗಳನ್ನ ತಿಳಿದುಕೊಳ್ಳುವಂತಹ, ಅವಶ್ಯಕತೆಗೆ ತಕ್ಕಂತೆ ಮೌಲ್ಯವನ್ನು ಸೃಷ್ಟಿಪಡಿಸುವಂತಹ ಹಾಗೂ ಸಂವಹನದ ಮೂಲಕ ಅವರನ್ನು ಆಕರ್ಷಣೆಗೊಳಿಸಿ ಅವರನ್ನು ವ್ಯವಹಾರದಲ್ಲಿ ತೊಡಗುವಂತೆ ಮಾಡುವಂತಹ ಪ್ರಕ್ರಿಯೆಯೇ ಮಾರುಕಟ್ಟೆ ಪ್ರಕ್ರಿಯೆ. ವಾಟ್ ಈಸ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್? ಸೊ ಮಾರಾಟ ನಿರ್ವಹಣೆ ಎಂದರೇನು? Marketing management is the strategic process of planning, executing, and controlling of organizations' marketing activities to achieve business goals such as increasing sales, building brand awareness, forecasting customers' loyalty. ಇದರ ಅರ್ಥ ಏನಂದರೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂದರೆ ಮಾರಾಟ ನಿರ್ವಹಣೆ ಅಂತಂದರೆ ಇದೊಂದು ರೀತಿಯಾದಂಥ ಪ್ರಕ್ರಿಯೆ. ಇದರಲ್ಲಿ ಏನಿರುತ್ತೆ ಅಂದರೆ ಸರಕುಗಳ ಯೋಜನೆ, ಪ್ಲ್ಯಾನಿಂಗ್ ಇರುತ್ತೆ. ಮಾರಾಟದ ಪ್ಲ್ಯಾನಿಂಗ್, ಮಾರಾಟದ ಯೋಜನೆ ಇರುತ್ತೆ. ಎಕ್ಸಿಕ್ಯೂಟಿಂಗ್, ಅದನ್ನು ವಾಸ್ತವಿಕ ರೂಪಕ್ಕೆ ತರುವಂಥದ್ದು ಇರುತ್ತೆ, ಮಾಡಿದಂಥ ಪ್ಲ್ಯಾನ್ನ. ಮತ್ತು ನಿಯಂತ್ರಣವನ್ನು ಸಾಧಿಸೋದು ಎದ್ರ ಮೇಲೆ? ಮಾರುಕಟ್ಟೆಯ ಮೇಲೆ. ಸಂಸ್ಥೆಯ ಗುರಿ ಉದ್ದೇಶಗಳನ್ನ ಸಾಧಿಸೋದಕ್ಕೋಸ್ಕರ, ಸರಕುಗಳನ್ನು ಹೆಚ್ಚು ಮಾರಾಟ ಮಾಡೋದಕ್ಕೋಸ್ಕರ ಹಾಗೂ ಮಾರುಕಟ್ಟೆಯಲ್ಲಿ ಸಂಸ್ಥೆ ಹೆಸರನ್ನು ಸ್ಥಾಪಿಸುವುದಕ್ಕೋಸ್ಕರ ನಡೆಸುವಂತಹ ಒಂದು ನಿರ್ವಹಣೆ ಮಾರುಕಟ್ಟೆ ನಿರ್ವಹಣೆ. ಇದು ಮಾರುಕಟ್ಟೆ ಮೇಲೆ ನಡೆಯುತ್ತೆ. ನೆಕ್ಸ್ಟ್ ಪ್ರಶ್ನೆ, ವಾಟ್ ಈಸ್ ಅ ಟಾರ್ಗೆಟ್ ಮಾರ್ಕೆಟಿಂಗ್? Target marketing is the strategic process of identifying specific segment of the population most likely to purchase of a product or service, then tailoring marketing efforts to the group. ಸೊ ಒಂದು ಟಾರ್ಗೆಟ್ ಗ್ರೂಪ್ ಅಂತ, ಟಾರ್ಗೆಟ್ ಮಾರ್ಕೆಟಿಂಗ್ ಅಂದರೆ ಯಾವುದಾದ್ರೂ ಒಂದು ನಿರ್ದಿಷ್ಟ ಜನಸಂಖ್ಯೆಯ ಗುಂಪನ್ನು ಗುರುತಿಸಿ ಅವರಿಗೋಸ್ಕರ ಸರಕುಗಳನ್ನು ಸಿದ್ಧಪಡಿಸಿ ಅವುಗಳನ್ನು ಮಾರಾಟ ಮಾಡುವಂಥ ಪ್ರಕ್ರಿಯೆ ಟಾರ್ಗೆಟ್ ಮಾರ್ಕೆಟಿಂಗ್. What is the relationship marketing? Relationship marketing is a long-term strategy focused on building strong, lasting, and emotional connection with customers to foster loyalty and repeat business rather than focusing solely
ಒನ್ ಟೈಮ್ ಟ್ರಾನ್ಸಾಕ್ಷನ್. ಸೊ ರಿಲೇಷನ್ಶಿಪ್ ಮಾರ್ಕೆಟಿಂಗ್ನಲ್ಲಿ ಏನಾಗುತ್ತೆ, ದೀರ್ಘದ ಅವಧಿಯವರೆಗೆ ಗ್ರಾಹಕರನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಪ್ರಕ್ರಿಯೆ. ಕೇವಲ ಒಂದು ಬಾರಿಗೆ ಮಾತ್ರ ವ್ಯವಹಾರವನ್ನು ನಡೆಸಲಿಲ್ಲದೆ ಅವರು ನಿರಂತರವಾಗಿ ಒಂದೇ ಸಂಸ್ಥೆಯಿಂದ ವ್ಯವಹರಿಸುವಂತೆ ಮಾಡುವುದು. ಸೊ ಅದಕ್ಕಾಗಿ ಅವರು ಒಂದು ರೀತಿಯಾದಂಥ ಗ್ರಾಹಕರೊಂದಿಗೆ ಬಾಂಧವ್ಯವನ್ನು ಏರ್ಪಡಿಸ್ತಾರೆ. ಇದೇ ರಿಲೇಷನ್ಶಿಪ್ ಮಾರ್ಕೆಟಿಂಗ್. ವಾಟ್ ಈಸ್ ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್? ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್ ಈಸ್ ದ ಆರ್ಗಾನಿಕ್ ಆರ್ amplified process of consumers sharing their positive experience with the product, services or brand to friends, family and online audience. ಸೊ ಇದು ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್ ಅಂತಂದ್ರೆ ಏನಂದರೆ, ಯಾವುದೇ ಅಡ್ವರ್ಟೈಸ್ಮೆಂಟ್ನ ಅವಶ್ಯಕತೆ ಇಲ್ಲಿ ಇರೋದಿಲ್ಲ. ಬದಲಾಗಿ ಗ್ರಾಹಕರೇ ಏನು ಮಾಡ್ತಾರೆ, ತಾವು ಅನುಭವಿಸಿರುವಂಥ ಸರಕುಗಳಿಂದ ಅವ್ರಿಗಾದಂಥ ಪ್ರಯೋಜನಗಳನ್ನ, ಅವ್ರಿಗಾದಂಥ ಅನುಭವಗಳನ್ನು ಅವರು ತಮ್ಮ ಫ್ಯಾಮ್ಲಿ, ಫ್ರೆಂಡ್ಸ್ ಅಥವಾ ಆನ್ಲೈನ್ ಆಡಿಯನ್ಸ್ಗಳಿಗೆ ತಾವು ಪಡೆದಂಥ ಸರಕು ಇರ್ಬೋದು, ಅದು ಸೇವೆ ಇರ್ಬೋದು, ಅದರ ಬ್ರ್ಯಾಂಡ್ಗೆ ಸಂಬಂಧಪಟ್ಟಂತಿರ್ಬೋದು, ಆ ಪ್ರಾಡಕ್ಟ್ ಯೂಸರ್ಸ್ ಇರ್ಬೋದು, ಅವುಗಳನ್ನು ಹೇಳಿ ಪ್ರಚಾರಗೊಳ್ಳುತ್ತೆ. ಸೊ ಇದನ್ನು ಮೌತ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ವಾಟ್ ಈಸ್ ಡೈರೆಕ್ಟ್ ಮಾರ್ಕೆಟಿಂಗ್? ಡೈರೆಕ್ಟ್ ಮಾರ್ಕೆಟಿಂಗ್ ಈಸ್ ಎ ಸ್ಟ್ರಾಟಜಿ ವೇರ್ ಬಿಸ್ನೆಸ್ ಕಮ್ಯುನಿಕೇಟ್ ಡೈರೆಕ್ಟ್ಲಿ ವಿತ್ ಟಾರ್ಗೆಟೆಡ್ ಕನ್ಸ್ಯೂಮರ್ಸ್ ಟು ಜನರೇಟ್ ಮೆಸರೇಬಲ್ ಆಕ್ಷನ್ಸ್ ಸಚ್ ಆಸ್ ಸೇಲ್ಸ್, ಸಬ್ಸ್ಕ್ರಿಪ್ಷನ್ ಆರ್ ವೆಬ್ಸೈಟ್ ವಿಸಿಟ್ಸ್ ವಿತೌಟ್ ಯೂಸಿಂಗ್ ಇಂಟರ್ಮೀಡಿಯೇಟ್ಸ್ ಲೈಕ್ ರಿಟೇಲರ್ಸ್. ಯಾವುದೇ ರೀತಿಯಾದಂತಹ ಮದ್ಯದ ದಳ್ಳಾಳಿಗಳನ್ನ ಬಳಸಲಾರದನೆ, ಚಿಲ್ಲರೆ ವ್ಯಾಪಾರಿಗಳನ್ನ ಬಳಸಲಾರದನೆ, ನೇರವಾಗಿ ಸಂಸ್ಥೆ ತಾನು ಉತ್ಪಾದಿಸಿದ ಸರಕುಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡೋದಕ್ಕೋಸ್ಕರ ಬಳಸುವಂಥ ಮಾರಾಟದ ವಿಧಾನವನ್ನು ನೇರ ಮಾರುಕಟ್ಟೆ, ಡೈರೆಕ್ಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ವಾಟ್ ಈಸ್ ನೆಟ್ವರ್ಕ್ ಮಾರ್ಕೆಟಿಂಗ್? ನೆಟ್ವರ್ಕ್ ಮಾರ್ಕೆಟಿಂಗ್ ಆರ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಈಸ್ ಎ ಬಿಸ್ನೆಸ್ ಮಾಡೆಲ್ ರಿಲೈಂಗ್ ಆನ್ ಇಂಡಿಪೆಂಡೆಂಟ್ ರಿಪ್ರೆಸೆಂಟೇಟಿವ್ಸ್ ಟು ಸೆಲ್ ಪ್ರಾಡಕ್ಟ್ಸ್ ಡೈರೆಕ್ಟ್ಲಿ ಟು ಕನ್ಸ್ಯೂಮರ್ಸ್ ಬೈ ಪಾಸಿಂಗ್ ಟ್ರೆಡಿಷನಲ್ ರಿಟೇಲ್ ಚಾನಲ್ಸ್. ಇಲ್ಲಿನೂ ಕೂಡ ಏನು ಮಾಡ್ತಾರೆ ಅಂದರೆ, ಯಾವುದೇ ರೀತಿಯಾದಂಥ ಮಧ್ಯವರ್ತಿಗಳನ್ನು, ದಳ್ಳಾಳಿಗಳನ್ನು, ಚಿಲ್ಲರೆ ವ್ಯಾಪಾರಿಗಳನ್ನ ಬಳಸಲಾರದೇ ಬದಲಾಗಿ ಸಂಸ್ಥೆ ಏನು ಮಾಡ್ತದೆ, ಕೆಲವೊಂದಿಷ್ಟು ರಿಪ್ರೆಸೆಂಟೇಟಿವ್ಗಳನ್ನ ಬಳಸ್ಕೊಂಡು, ಸೇಲ್ಸ್ ವ್ಯಕ್ತಿಗಳನ್ನ ಬಳಸ್ಕೊಂಡು ನೇರವಾಗಿ ಸರಕುಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡುತ್ತೆ. ಡೈರೆಕ್ಟ್ ಮಾರ್ಕೆಟಿಂಗ್ನಲ್ಲಿ ಸಂಸ್ಥೆ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುತ್ತೆ. ಇಲ್ಲಿ ಸಂಸ್ಥೆ ತನ್ನ ಮೆಂಬರ್ಸ್ಗಳಿಂದ, ತನ್ನ ಸಂಸ್ಥೆಯ ನೋಂದಾಯಿತ ಮಾರಾಟ ಅಧಿಕಾರಿಗಳಿಂದ ಸರಕುಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡುತ್ತೆ. ವಾಟ್ ಈಸ್ ಆನ್ಲೈನ್ ಮಾರ್ಕೆಟಿಂಗ್? ಆನ್ಲೈನ್ ಮಾರ್ಕೆಟಿಂಗ್ ಆಲ್ಸೋ ಕಾಲ್ಡ್ ಆಸ್ ಡಿಜಿಟಲ್ ಮಾರ್ಕೆಟಿಂಗ್ uses the internet and digital channels, media like social media, search engines, email, websites, apps to promote products, services, brands, aiming to reach, engage, convert potential customers by leveraging online platforms where people spend their time. ಆನ್ಲೈನ್ ಮಾರ್ಕೆಟಿಂಗ್ ಅನ್ನೋದು ಏನಂದರೆ, ಇದೊಂದು ರೀತಿ, ಇದರ ಇನ್ನೊಂದು ಹೆಸರು ಡಿಜಿಟಲ್ ಮಾರ್ಕೆಟಿಂಗ್. ಇದೊಂದು ರೀತಿ ಇಂಟರ್ನೆಟ್, ಅಂತರ್ಜಾಲವನ್ನು ಬಳಸ್ಕೊಂಡು, ಡಿಜಿಟಲ್ ಚಾನಲ್ಸ್ಗಳನ್ನ ಬಳಸ್ಕೊಂಡು, ಡಿಜಿಟಲ್ ಚಾನಲ್ಸ್ಗಳಂದರೆ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಇರ್ಬೋದು, ಇಂಟರ್ನೆಟ್ ಸರ್ಚ್ ಇಂಜಿನ್ಸ್ ಇರ್ಬೋದು, ಕ್ರೋಮ್, ಇಮೇಲ್ ಇರ್ಬೋದು, ವೆಬ್ಸೈಟ್ಸ್ಗಳ ಮೂಲಕ, ಆ್ಯಪ್ಸ್ಗಳ ಮೂಲಕ ತಮ್ಮ ಸರಕುಗಳನ್ನು ಅಡ್ವರ್ಟೈಸ್ಮೆಂಟ್ ಮಾಡಿ, ತಮ್ಮ ಸೇವೆಗಳನ್ನ ಅಡ್ವರ್ಟೈಸ್ಮೆಂಟ್ ಮಾಡಿ, ತಮ್ಮ ಬ್ರ್ಯಾಂಡ್ಗಳನ್ನ ಪ್ರಚಾರ ಮಾಡಿಕೊಂಡು ಅವರು ಸರಕುಗಳನ್ನು ಮಾರಾಟ ಮಾಡೋದು, ಗ್ರಾಹಕರಿಗೆ ಬೇಕಾಗಿರುವಂಥ ಎಲ್ಲ ಸೌಕರ್ಯಗಳನ್ನ ಅದರ ಮೂಲಕ ಕೊಡೋದು, ಆನ್ಲೈನ್ ಮೂಲಕ ಕೊಡೋದೇ ಆನ್ಲೈನ್ ಮಾರ್ಕೆಟಿಂಗ್. ವಾಟ್ ಈಸ್ ಆಫ್ಲೈನ್ ಮಾರ್ಕೆಟಿಂಗ್? ಆಫ್ಲೈನ್ ಮಾರ್ಕೆಟಿಂಗ್ ಆರ್ ಟ್ರೆಡಿಷನಲ್ ಮಾರ್ಕೆಟಿಂಗ್ ಕನ್ಸಿಸ್ಟ್ ಆಫ್ ಪ್ರಮೋಷನಲ್ ಸ್ಟ್ರಾಟಜೀಸ್ ಕಂಡಕ್ಟೆಡ್ ವಿತೌಟ್ ದ ಇಂಟರ್ನೆಟ್ ಟು ರೀಚ್ ಆಡಿಯನ್ಸ್ ಥ್ರೂ ಫಿಸಿಕಲ್ ಅನಲಾಗ್ ಚಾನಲ್ಸ್. ಸೊ ಆಫ್ಲೈನ್ ಮಾರ್ಕೆಟ್ ಅಂದರೆ ಯಾವುದೇ ಅಂತರ್ಜಾಲವನ್ನು ಬಳಸಲಾರದೇ ಸಾಂಪ್ರದಾಯಿಕ ವಿಧಾನದ ಮೂಲಕ ಸರಕುಗಳನ್ನು ಭೌತಿಕವಾಗಿ, ಫಿಸಿಕಲ್ ಮೂಲಕ, ಸೊ ನೇರವಾಗಿ ಮಾರಾಟ ಮಾಡುವಂಥ ಒಂದು ಪ್ರಕ್ರಿಯೆ ಆಫ್ಲೈನ್ ಮಾರ್ಕೆಟ್ ಆಗಿರುತ್ತೆ. ವಾಟ್ ಈಸ್ ಮಾರ್ಕೆಟ್ ಪೊಸಿಷನಿಂಗ್? Marketing positioning is the strategic process of shaping how consumers perceive, experience and define a brand or product relative to competitors. ಮಾರ್ಕೆಟ್ ಪೊಸಿಷನಿಂಗ್ ಅಂದರೆ ಏನಂದರೆ, ಇದೊಂದು ರೀತಿ ಸ್ಥಾನಮಾನ. ಒಂದೇ ವಸ್ತುನ ಮಾರಾಟ ಮಾಡುವಂಥ ಬೇರೆ ಬೇರೆ ಕಂಪ್ನಿಗಳಿರುತ್ತೆ. ಆದರೆ ಆ ಬೇರೆ ಬೇರೆ ಕಂಪನಿಗಳನ್ನ ಗ್ರಾಹಕರು ಅನುಭವಿಸಿದಾಗ ಸೊ ಅದಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೆ, ಯಾವ ಸ್ಥಾನವನ್ನು ಕೊಡ್ತಾರೆ ಕಂಪ್ನಿಗೆ, ಸೊ ಇದು ಮಾರ್ಕೆಟ್ ಪೊಸಿಷನಿಂಗ್.
ಒಂದೇ ರೀತಿಯಾದಂಥ ಪ್ರಾಡಕ್ಟ್ನ ಬೇರೆ ಬೇರೆ ಕಂಪ್ನಿಗಳು ಉತ್ಪಾದನೆ ಮಾಡ್ತಾ ಇರುತ್ತೆ. ಆ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕ್ವಾಲಿಟಿಯಲ್ಲಿ ಇರ್ಬೋದು, ಕ್ವಾಂಟಿಟಿಯಲ್ಲಿ ಇರ್ಬೋದು, ಅವರು ಕೊಡುವಂಥ ಆಫ್ಟರ್ ಸೇಲ್ ಸರ್ವಿಸ್ ಇರ್ಬೋದು. ಸೊ ಇದರಲ್ಲಿ ಯಾವ ರೀತಿ ಅವರು ಏನು ತಮ್ಮ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿ ಕಸ್ಟಮರ್ಸ್ನ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ವಸ್ತುನ ಖರೀದಿ ಮಾಡಿದಾಗ ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್ ಅಂತ ಏನು ಕಂಪ್ನಿನ ಅವರು ಒಂದು ಬ್ರ್ಯಾಂಡ್ನ ತಲೆಯಲ್ಲಿ ಇಟ್ಕೊಳ್ತಾರೆ. ಸೊ ಈ ರೀತಿಯಾಗಿ ಬ್ರ್ಯಾಂಡ್ ಸೃಷ್ಟಿ ಮಾಡೋದನ್ನು ಮಾರ್ಕೆಟ್ ಪೊಸಿಷನಿಂಗ್ ಅಂತ ಕರಿತೀವಿ. ವಾಟ್ ಈಸ್ ಮಾರ್ಕೆಟ್ ಸೆಗ್ಮೆಂಟೇಷನ್? ಮಾರ್ಕೆಟ್ ಸೆಗ್ಮೆಂಟೇಷನ್ ಈಸ್ ದ ಸ್ಟ್ರಾಟಜಿಕ್ ಪ್ರೊಸೆಸ್ ಆಫ್ ಡಿವೈಡಿಂಗ್ ಎ ಬ್ರಾಡ್ target market into smaller, more manageable subsets of consumers who shares similar characteristics, needs or behavior. ಮಾರ್ಕೆಟ್ ಸೆಗ್ಮೆಂಟೇಷನ್ ಅಂದರೆ ಬೃಹತ್ ಆಕಾರದ ದೊಡ್ಡ ಮಾರುಕಟ್ಟೆಯನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿ, ಸೊ ಒಂದು ರೀತಿಯಾದಂಥ ಗ್ರಾಹಕರನ್ನು ನೇರವಾಗಿ ಗುರುತಿಸಿ ಸರಕುಗಳನ್ನು ಮಾರಾಟ ಮಾಡಲು ಪ್ರಯತ್ನಿಸುವಂಥ ಒಂದು ವಿಧಾನವನ್ನು ಮಾರ್ಕೆಟ್ ಸೆಗ್ಮೆಂಟೇಷನ್ ಅಂತ ಕರಿತೀವಿ. ಬೃಹತ್ ಮಾರುಕಟ್ಟೆಯನ್ನು ಸಣ್ಣ ಸಣ್ಣ ವಿಭಾಗಗಳಾಗಿ ವಿಂಗಡಿಸೋದು, ಅದನ್ನೇ ಮಾರ್ಕೆಟ್ ಸೆಗ್ಮೆಂಟೇಷನ್ ಅಂತ ಕರಿತೀವಿ. ವಾಟ್ ಈಸ್ ಅ ಪ್ರಾಡಕ್ಟ್ ಆರ್ ಡಿಫೈನ್ ಪ್ರಾಡಕ್ಟ್? In marketing, a product is any tangible goods, intangible services, idea, experience offered to a market to satisfy consumers' needs or want. ಗ್ರಾಹಕರ ಆಸೆ ಬಯಕೆಗಳನ್ನು ಈಡೇರಿಸೋದಕ್ಕೋಸ್ಕರ ಮಾರುಕಟ್ಟೆಯಲ್ಲಿ ಲಭ್ಯವಿರುವಂಥ ಯಾವುದೇ ಟ್ಯಾಂಜಿಬಲ್ ಅಂದರೆ ಸ್ಪರ್ಶಿಸಬಹುದಾದಂಥ ನೋಡಬಹುದಾದಂಥ ವಸ್ತುನೇ ಇರ್ಬೋದು, ಇಂಟೆಂಜಿಬಲ್ ಸರ್ವಿಸ್, ಸೊ ಕಣ್ಣಿಗೆ ಕಾಣಲಾರ್ದಂಥ ಸೇವೆನೇ ಇರ್ಬೋದು, ಐಡಿಯಾನೇ ಇರ್ಬೋದು, ಅಥವಾ ಎಕ್ಸ್ಪೀರಿಯನ್ಸ್ನೇ ಇರ್ಬೋದು. ಸೊ ಇದನ್ನು ನಾವು ಪ್ರಾಡಕ್ಟ್ ಅಂತ ಕರಿತೀವಿ. What is brand or branding? Define brand or branding. A brand is unique emotional and mental image of company creates in consumers minds its personality and reputation. ಒಂದು ರೀತಿಯಾದಂಥ ಕಂಪನಿ ಮಾರುಕಟ್ಟೆಯಲ್ಲಿ ತಾನು ಗಳಿಸುವಂಥ ಒಂದು ಗುಡ್ ವಿಲ್, ಗೌರವವನ್ನು ಬ್ರ್ಯಾಂಡ್ ಅಂತ ಕರಿತೀವಿ. ಸೊ ಬ್ರ್ಯಾಂಡ್ ಇದೇನಾಗಿರುತ್ತೆ, ಒಂದು ಕಂಪನಿಯನ್ನು ಗುರುತು ಹಿಡಿಯೋದಕ್ಕೋಸ್ಕರ ಯುನಿಕ್ ಆಗಿ, ಎಮೋಷ್ನಲ್ ಆಗಿ ಗ್ರಾಹಕರೊಂದಿಗೆ ಮೆಂಟಲಿ ಕನೆಕ್ಟ್ ಆಗೋ ರೀತಿ ಇದು ಮಾಡುತ್ತೆ. What is co-branding? Co-branding is a strategic marketing partnership between two or more established brands that collaborate to create a new joint product or services or to jointly promote their offerings. ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಜಿಯೋ ಹಾಟ್ಸ್ಟಾರ್ ಅಂತ ಹೇಳ್ಬೋದು. ಸೊ ಜಿಯೋ ಬೇರೆ ಕಂಪ್ನಿ, ಹಾಟ್ಸ್ಟಾರ್ ಬೇರೆ ಕಂಪ್ನಿ, ಎರಡೂ ಕೂಡಿ ಅವರು ಒಂದು ಆ್ಯಪ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಇದನ್ನು ಕೋ ಬ್ರ್ಯಾಂಡಿಂಗ್ ಅಂತ ಕರಿತೀವಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಂಸ್ಥೆಗಳು, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬ್ರ್ಯಾಂಡ್ಗಳು ಒಟ್ಟಾರೆಯಾಗಿ ಸೇರಿಕೊಂಡು ಕೊಲ್ಯಾಬ್ರೇಟ್ ಮಾಡೋದ್ರ ಮೂಲಕ ಹೊಸದೊಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ನ ಅವರು ಪ್ರಮೋಟ್ ಮಾಡ್ತಿದ್ರೆ, ಪ್ರಚಾರ ಮಾಡ್ತಿದ್ರೆ ಅದನ್ನು ಕೋ ಬ್ರ್ಯಾಂಡಿಂಗ್ ಅಂತ ಕರಿತೀವಿ. ವಾಟ್ ಈಸ್ ಬ್ರ್ಯಾಂಡ್ ಇಕ್ವಿಟಿ ಅಥವಾ ಡಿಫೈನ್ ಬ್ರ್ಯಾಂಡ್ ಇಕ್ವಿಟಿ? ಬ್ರ್ಯಾಂಡ್ ಇಕ್ವಿಟಿ ಈಸ್ ದ ಇಂಟ್ಯಾಂಜಿಬಲ್ added value of a brand name brings to a product, allowing it to generate higher sales and margins compared to generic alternatives. ಸೊ ಬ್ರ್ಯಾಂಡ್ ಇಕ್ವಿಟಿ ಏನಂದರೆ ಇದೊಂದು ರೀತಿಯಾದಂಥ ಇಂಟ್ಯಾಂಜಿಬಲ್ ಅಂದರೆ ಕಣ್ಣಿಗೆ ಕಾಣಿಸ್ಲಾರ್ದಂಥ, ಸ್ಪರ್ಶಿಸೋದಕ್ಕೆ ಸಾಧ್ಯವಿಲ್ಲದಂತಹ ಒಂದು ಮೌಲ್ಯ, ಒಂದು ರೀತಿ ಬ್ರ್ಯಾಂಡ್ ನೇಮ್. ಸೊ ಇದೇನು ಮಾಡುತ್ತೆ, ಪ್ರಾಡಕ್ಟಿಗೆ ಅದರದೇ ಆದಂತಹ ಒಂದು ಮಾರಾಟದ ಮೌಲ್ಯವನ್ನು ಹೆಚ್ಚಿಸುತ್ತೆ ಹೆಸರಿನಿಂದಾನೆ. ಫಾರ್ ಎಕ್ಸಾಂಪಲ್ ಈಗ ಐಫೋನ್. ಸೊ ಐಫೋನು ಆ್ಯಂಡ್ರಾಯ್ಡ್ ಫೋನಲ್ಲಿ ಏನು ಹೆಚ್ಚು ಡಿಫ್ರೆನ್ಸ್ ಇರೋದಿಲ್ಲ, ಆದರೆ ಐಫೋನ್ ಅದರಿಟ್ಟಿರುವಂಥ ಬ್ರ್ಯಾಂಡ್ ವ್ಯಾಲ್ಯೂನಿಂದಾಗಿ ಮಾರುಕಟ್ಟೆಯಲ್ಲಿ ಸೇಲ್ಸ್ ಹೆಚ್ಚಿಗೆ ಆಗುತ್ತೆ. ಸೊ ಇದನ್ನು ಬ್ರ್ಯಾಂಡ್ ಇಕ್ವಿಟಿ, ಬ್ರ್ಯಾಂಡನ್ನು ನಾವು ಅದನ್ನು ಒಂದು ರೀತಿಯಾದಂಥ ಇಕ್ವಿಟಿಯಾಗಿ ಕನ್ವರ್ಟ್ ಮಾಡೋದು. ವಾಟ್ ಈಸ್ ಕೋರ್ ಪ್ರಾಡಕ್ಟ್? A core product in marketing is the fundamental benefit, solutions or value of a customer gains from buying a product rather than the physical item itself. ಸೊ ಕೋರ್ ಪ್ರಾಡಕ್ಟ್ ಅಂದರೆ ಯಾವುದಾದ್ರೂ ಒಂದು ಏನು ಮಾಡೋದು ಅಂದರೆ ಡೈರೆಕ್ಟಾಗಿ ಫಿಸಿಕಲಾಗಿ ಪಡ್ಕೊಲಾರ್ದೇ ಇಂಡೈರೆಕ್ಟಾಗಿ ಪಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಈಗ ಅಮೆಜಾನ್ ಗಿಫ್ಟ್ ಕಾರ್ಡ್ ಅಂತ ಇರುತ್ತೆ. ಈ ರೀತಿಯಾದಂಥ ವಸ್ತುಗಳಿಗೆ ಕೋರ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಅಮೆಜಾನು ಒಂದು ಆ್ಯಪ್, ಅದು ಒಂದು ಪ್ರಾಡಕ್ಟ್. ಅಮೆಜಾನ್ನವರೇ ಬಿಡುಗಡೆ ಮಾಡುವಂಥ ಏನು ಅವ್ರದ್ದು ಗಿಫ್ಟ್ ಕಾರ್ಡ್ಸ್ ಏನಿದೆ ಅದನ್ನು ನಾವು ಏನಂತ ಕರಿತೀವಿ, ಕೋರ್ ಪ್ರಾಡಕ್ಟ್ ಅಂತ ಕರಿತೀವಿ. ವಾಟ್ ಈಸ್ ಆ್ಯಕ್ಚುಯಲ್ ಪ್ರಾಡಕ್ಟ್? ಆ್ಯಂಡ್ ಆ್ಯಕ್ಚುಯಲ್ ಪ್ರಾಡಕ್ಟ್ ಇನ್ ಮಾರ್ಕೆಟಿಂಗ್ ಈಸ್ ದ ಟ್ಯಾಂಜಿಬಲ್ ಫಿಸಿಕಲ್ ಫಂಕ್ಷನಲ್ ಐಟಮ್ ಕನ್ಸ್ಯೂಮರ್ ಪರ್ಚೇಸಸ್ ಟು ಸ್ಯಾಟಿಸ್ಫೈ ಅ ನೀಡ್. ಆ್ಯಕ್ಚುಯಲ್ ಪ್ರಾಡಕ್ಟ್ ಅಂದರೆ ಬೇರೆ ಏನಲ್ಲ, ಮಾರ್ಕೆಟ್ನಲ್ಲಿ ಕಣ್ಣಿಗೆ ಕಾಣುವಂಥ ಫಿಸಿಕಲಿ ಮುಟ್ಟಬಹುದಾದಂಥ ಟ್ಯಾಂಜಿಬಲ್, ಫಿಸಿಕಲ್, ಫಂಕ್ಷನಲ್
ಐಟಮ್ಸ್, ಅದು ಕಾರ್ಯನಿರ್ವಹಿಸ್ತಿರೋಂಥ ಒಂದು ಯಾವುದೇ ವಸ್ತುನ ನಾವು ಆ್ಯಕ್ಚುಯಲ್ ಪ್ರಾಡಕ್ಟ್ ಅಂತ ಕರಿತೀವಿ. ವಾಟ್ ಈಸ್ ಆಗ್ಮೆಂಟ್ ಪ್ರಾಡಕ್ಟ್? ಆ್ಯಂಡ್ ಆಗ್ಮೆಂಟ್ ಪ್ರಾಡಕ್ಟ್ ಇನ್ ಮಾರ್ಕೆಟಿಂಗ್ ರೆಫರ್ಸ್ ಟು ದ ನಾನ್ ಫಿಸಿಕಲ್ ಅಡಿಷನಲ್ ಫೀಚರ್ಸ್, ಸರ್ವಿಸಸ್ ಆರ್ ಬೆನಿಫಿಟ್ಸ್ added to a core product to enhance its value. ಆರ್ಗ್ಯುಮೆಂಟ್ ಪ್ರಾಡಕ್ಟ್ ಅಂದರೆ ಇದು ಕಣ್ಣಿಗೆ ಕಾಣೋದಿಲ್ಲ, ಸ್ಪರ್ಶಿಸೋಕೆ ಸಾಧ್ಯವಿಲ್ಲ, ಇಂಟ್ಯಾಂಜಿಬಲ್ ಆಗಿರುತ್ತೆ, ನಾನ್ ಫಿಸಿಕಲ್ ಆಗಿರುತ್ತೆ. ಇದು ಆ ಪ್ರಾಡಕ್ಟ್ಗೆ ಹೆಚ್ಚಿನ ಮೌಲ್ಯವನ್ನು ಕೊಡೋದಕ್ಕೋಸ್ಕರ ಆ್ಯಡ್ ಮಾಡುವಂಥ ಆ್ಯಡೆಡ್ ವ್ಯಾಲ್ಯೂ ಫೀಚರ್ ಆಗಿರುತ್ತೆ. ವಾಟ್ ಈಸ್ ಅ ಸೆಲ್ಲಿಂಗ್ ಕಾನ್ಸೆಪ್ಟ್? ಸ್ಟೇಟ್ ಇಟ್ಸ್ ಪರ್ಪಸ್. The selling concept is a business philosophy that assumes customers will not purchase enough of a company's product unless the company undertakes large scale aggressive selling and promotional ಎಫರ್ಟ್ಸ್. ಯಾವಾಗ ಕ್ವಶನಲ್ಲಿ ಸೆಲ್ಲಿಂಗ್ ಕಾನ್ಸೆಪ್ಟ್ಸ್ ಅಂದ್ರೇನು ಅಥವಾ ಸೆಲ್ಲಿಂಗ್ ಕಾನ್ಸೆಪ್ಟ್ಸ್ನ ಪರ್ಪಸ್ ಕೇಳ್ತಾರೆ, ಸೆಲ್ಲಿಂಗ್ ಕಾನ್ಸೆಪ್ಟ್ಸ್ ಮೇಲೆ ಟಾಪಿಕ್ ಬರುತ್ತೆ, ಈ ಆನ್ಸರ್ನ ನೀವು ಬರೀಬೇಕಾಗುತ್ತೆ. ಸೊ ಸೆಲ್ಲಿಂಗ್ ಕಾನ್ಸೆಪ್ಟ್ಸ್ ಅಂದರೆ ಏನು? ಒಂದು ರೀತಿಯಾದಂಥ ಒಂದು ನಂಬಿಕೆ ಏನಂದರೆ, ಕಸ್ಟಮರ್ಸು ಎಲ್ಲಿಯವರೆಗೆ ಮಾರ್ಕೆಟ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡೋದಕ್ಕೋಸ್ಕರ ಪ್ರಚಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಆಗ ಮಾತ್ರ ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತೆ ಅನ್ನೋದನ್ನು ತಿಳಿಸುವಂಥ ತತ್ವವೇ ಸೆಲ್ಲಿಂಗ್ ಕಾನ್ಸೆಪ್ಟ್. ಇದರ ಅರ್ಥ ಏನಂದರೆ, ಮಾರಾಟ ಯಾವಾಗುತ್ತೆ? ಪ್ರಚಾರ ಮಾಡಿದಾಗ ಮಾತ್ರ ಆಗುತ್ತೆ ಅನ್ನೋ ಪರ್ಪಸ್ನ ತಿಳಿಸೋದೇ ಸೆಲ್ಲಿಂಗ್ ಕಾನ್ಸೆಪ್ಟ್. ವಾಟ್ ಈಸ್ ಅ ಪ್ರೊಡಕ್ಷನ್ ಕಾನ್ಸೆಪ್ಟ್ ಆ್ಯಂಡ್ ಸ್ಟೇಟ್ ಇಟ್ಸ್ ಪರ್ಪಸ್? A production concept is one of the oldest marketing management philosophies, holding the consumers will favor products that are widely available and highly affordable. ಸೊ ಪ್ರೊಡಕ್ಷನ್ ಕಾನ್ಸೆಪ್ಟ್ ಏನಂದರೆ, ಉತ್ಪಾದನಾ ತತ್ವ ಅಂತಂದರೆ ಏನಂದರೆ, ಸರಕುಗಳನ್ನು ಏನು ಉತ್ಪಾದಿಸ್ತೀವಿ ಇದು ಕನ್ಸ್ಯೂಮರ್ ಗ್ರಾಹಕನಿಗೆ ಫೇವರ್ ಆಗಿರಬೇಕು, ಅದರಲ್ಲಿ ಎರಡಿರಬೇಕು, ಅದು ಎಲ್ಲ ಕಡೆ ಲಭ್ಯವಾಗಿರಬೇಕು, ಅಂದರೆ ಆ ವಸ್ತುನ ಎಲ್ಲ ಕಡೆ ಖರೀದಿ ಮಾಡೋ ಹಾಗೆ ವ್ಯವಸ್ಥೆಯನ್ನು ಮಾಡಬೇಕು. ವೈಡ್ಲಿ ಅವೈಲಬಲ್, ಹೈಲಿ ಅಫೋರ್ಡೆಬಲ್. ಸೊ ಇದನ್ನು ಖರೀದಿ ಮಾಡೋದಕ್ಕೋಸ್ಕರ ಕನಿಷ್ಠ ಎಲ್ಲರಿಗೂ ಸಾಧ್ಯವಾಗಬೇಕು, ಹೆಚ್ಚು ಜನರಿಗೆ ಆ ವಸ್ತುನ ಖರೀದಿ ಮಾಡೋದಕ್ಕೆ ಸಾಧ್ಯವಾಗಬೇಕು. ಸೊ ಈ ಕಾನ್ಸೆಪ್ಟ್ ಇಟ್ಕೊಂಡು ವಸ್ತುಗಳನ್ನ ಉತ್ಪಾದಿಸೋದೇ ಪ್ರೊಡಕ್ಷನ್ ಕಾನ್ಸೆಪ್ಟ್. ವಾಟ್ ಈಸ್ ಹೋಲಿಸ್ಟಿಕ್ ಮಾರ್ಕೆಟ್ ಕಾನ್ಸೆಪ್ಟ್ ಆ್ಯಂಡ್ ಸ್ಟೇಟ್ ಇಟ್ಸ್ ಪರ್ಪಸ್? ದ ಹೋಲಿಸ್ಟಿಕ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಈಸ್ ಎ ಬಿಸ್ನೆಸ್ ಫಿಲಾಸಫಿ that views marketing as a single and field entirely recognize that all parts of company, departments, employees, strategies and activities are interrelated and everything matters. ಹೋಲಿಸ್ಟಿಕ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಂದ್ರೆ ಏನಂದರೆ, ಇದು ಮಾರ್ಕೆಟಿಂಗ್ನ ಅದು ಸಿಂಗಲ್ ಆಗಿರ್ಬೋದು, ಅನ್ಫೀಲ್ಡ್ ಆಗಿರ್ಬೋದು, ರಿಕಾಗ್ನೈಸಿಂಗ್ ಆಗಿರ್ಬೋದು. ಸೊ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಒಂದು ಕಂಪನಿಯಲ್ಲಿ ಇಲಾಖೆಗಳಿರುತ್ತೆ, ಬೇರೆ ಬೇರೆ ಇಲಾಖೆಗಳು ಇರುತ್ತೆ, ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಅವುಗಳನ್ನ ಒಂದುಗೂಡಿಸಿ ಎಲ್ಲ ಕಂಪ್ನಿ ಕೆಲಸಗಾರರನ್ನ ಸ್ಟ್ರಾಟಜಿಕ್ ಆಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋ ರೀತಿ ಮಾಡುವಂಥ ಒಂದು ವಿಧಾನವನ್ನು ಹೋಲಿಸ್ಟಿಕ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಂತ ಕರಿತೀವಿ. ವಾಟ್ ಈಸ್ ಅ ಸೋಷಿಯಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಆ್ಯಂಡ್ ಸ್ಟೇಟ್ ಇಟ್ಸ್ ಪರ್ಪಸ್? ಸೋಷಿಯಲ್ ಮಾರ್ಕೆಟಿಂಗ್ ಈಸ್ ದ ಯೂಸ್ ಆಫ್ ಕಮರ್ಷಿಯಲ್ ಮಾರ್ಕೆಟಿಂಗ್ ಪ್ರಿನ್ಸಿಪಲ್ಸ್ ಸಚ್ ಆಸ್ ಆಡಿಯನ್ಸ್ ಸೆಗ್ಮೆಂಟೇಷನ್, ಟಾರ್ಗೆಟಿಂಗ್, 4 Ps, influencer change or maintain behavior for the betterment of individual and society rather than for profit. ಸೊ ಲಾಭದ ಉದ್ದೇಶಕ್ಕಿಂತ ಹೆಚ್ಚಾಗಿ ಸಮಾಜಕ್ಕೆ ಅವಶ್ಯಕತೆ ಇರುವಂತಹ, ಸಮಾಜಗಳಿಗೆ ಸಹಾಯವಾಗುವಂತಹ ಒಂದು ಮಾರಾಟದ ವಸ್ತುಗಳನ್ನು ಮಾರುಕಟ್ಟೆಯಲ್ಲಿ ಪರಿಚಯಿಸೋದು, ಅವುಗಳನ್ನ ಮಾರಾಟ ಮಾಡುವಂಥ ತತ್ವವು ಇದಾಗಿರುತ್ತೆ. What is a product concept? State its purpose. A product concept is a detailed early stage of written or visual description of a proposed product or service that outline its core functionality, user benefits and unique selling points before any design or development of work begins. ಸೊ ಒಂದು ವಸ್ತುವಿನ ತತ್ವ ಅಂದ್ರೆ ಏನಂದರೆ, ವಸ್ತುವನ್ನು ವಿನ್ಯಾಸ ಹೇಗೆ ಮಾಡಬೇಕಂದ್ರೆ, ಆ ವಸ್ತು ಹೇಗಿರಬೇಕು, ಮಾರಾಟ ಮಾಡೋದಕ್ಕೆ ಯೋಗ್ಯವಾಗಿರಬೇಕು, ಕ್ವಾಲಿಟಿಯಲ್ಲಿ ಸುಧಾರಣೆ ಆಗಿರಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಗ್ರಾಹಕರಿಗೆ ತಿಳುವಳಿಕೆಯನ್ನು ಮೂಡಿಸಬೇಕು. ಇದನ್ನು ಈ ತತ್ವ ತಿಳಿಸುತ್ತೆ. ಸೊ ಇವಿಷ್ಟು ಏನಿದೆ ನಿಮಗೆ 2 ಮಾರ್ಕ್ಸ್ಗೆ ಕೇಳುವಂಥ ಫಸ್ಟ್ ಪಾರ್ಟ್ನ 25 ಪ್ರಶ್ನೆಗಳು. ಸೊ ಇದರಲ್ಲಿ ಮಿನಿಮಮ್ ನಿಮಗೆ 6 ಪ್ರಶ್ನೆಗಳು ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪಾರ್ಟ್ 2 ಮಾರ್ಕ್ಸ್ನೊಂದಿಗೆ ಸಿಗೋಣ. ಧನ್ಯವಾದಗಳು. ಡಿಸ್ಕ್ರಿಪ್ಷನಲ್ಲಿರುವಂಥ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಕ್ಲಾಸ್ನ ಜಾಯ್ನ್ ಆದರೆ ನಿಮಗೆ ಇವುಗಳ ನೋಟ್ಸು ಹಾಗೂ ಇದರಲ್ಲಿ ಅಕ್ಯುರೇಟ್ ಯಾವ ಕ್ವಶನ್ ಬಂದಿದೆ ಅವುಗಳನ್ನ ಕೂಡ ನಾವು ಅಲ್ಲಿ ಕೊಡ್ತೀವಿ. ಧನ್ಯವಾದಗಳು.